Hello my dear students, welcome to chemistry classes. Today in this class we are going to deal with the most important concept. So here in the previous lesson or in the previous video we have discussed about the dependence of rate of reaction on the temperature. So rate of reaction temperature ಮೇಲೆ ಯಾವ ತರ ಡಿಪೆಂಡ್ ಆಗುತ್ತೆ ಅಂತ ಅನ್ನೋದನ್ನ ನೋಡಿದೀವಿ ಹೌದಾ. ಸೊ ಅದರ ಕಂಟಿನ್ಯೂಡ್ ಪಾರ್ಟ್ ಈ ವಿಡಿಯೋ. If you not yet watched my previous video, please go and watch my previous video and I will give the link of that playlist in my description box. Please go and watch. Okay, so ಇನ್ನೂ ನೀವು ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಗೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ಗೆಟ್ ದಿ ನ್ಯೂ ವಿಡಿಯೋಸ್. ಓಕೆ, ಸೊ ಇದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಡಿಯರ್ ಸ್ಟೂಡೆಂಟ್ಸ್ ಐ ವಿಲ್ ಟೆಲ್ ಅ ಸ್ಟೋರಿ. ಒಂದು ಸ್ಟೋರಿ ಹೇಳ್ತೀನಿ ನಿಮಗೆ. ಏನು ಸ್ಟೋರಿ ಅಂತಂದರೆ, ದೇರ್ ವಾಸ್ ಅ ಹಾಸ್ಟೆಲ್ ಇತ್ತು. ಆ ಹಾಸ್ಟೆಲಲ್ಲಿ ಅರೌಂಡ್ 100 ಸ್ಟೂಡೆಂಟ್ಸ್ ವರ್ ದೇರ್. ಅಲ್ಲಿ 100 ಜನ ಸ್ಟೂಡೆಂಟ್ಗಳು ಇದ್ದರು. ಸೊ ಆ 100 ಜನ ಸ್ಟೂಡೆಂಟ್ ಏನಾಯಿತು ಅಂತಂದರೆ, ಒಂದಿನ ಅವ್ರದ್ದು ಫಿಸಿಕಲ್ ಎಜುಕೇಷನ್ ಟೀಚರ್ ಇರ್ತಾರಲ್ಲ, ಪಿ ಟೀಚರ್, ಅವ್ರು ಬಂದು ಏನು ಹೇಳಿದ್ರು ಅಂತಂದರೆ, ಡಿಯರ್ ಸ್ಟೂಡೆಂಟ್ಸ್ ನಾನು ನಿಮ್ಮ ಜೊತೆ ಇವತ್ತೊಂದು ಗೇಮ್ ಮಾಡ್ತೀನಿ. ಸೊ ಗೇಮ್ ಏನಂತಂದರೆ, ಐ ಗಿವ್ ಟೈಮ್, 1 minute ಟೈಮ್ ಕೊಡ್ತೀನಿ ನಿಮಗೆ. ಈ ಟೈಮಲ್ಲಿ ಏನು ಮಾಡಬೇಕು, ನೀವು ಈ ರನ್ನಿಂಗ್ ಟ್ರ್ಯಾಕನ್ನು 1 ರೌಂಡ್ ಕಂಪ್ಲೀಟ್ ಮಾಡ್ಕೊಂಡು ಬರಬೇಕು. ಯು ಶುಡ್ ಕಂಪ್ಲೀಟ್ ದಿ ರನ್ನಿಂಗ್ ಟ್ರ್ಯಾಕ್ ಇನ್ 1 minute. ಓಕೆ, ಸೊ ಯಾರು ಫಸ್ಟ್ ಆಗಿ ಬರ್ತಾರಲ್ಲ ಅವರು ವಿನ್ನರ್, ಅವ್ರಿಗೆ ಪ್ರೈಸ್ ಕೊಡ್ತೀನಿ ಅಂತ ಹೇಳ್ತಾರೆ ಅವರು. ಆಮೇಲೆ ಏನು ಮಾಡ್ತಾರೆ, ಎಲ್ಲ ಸ್ಟೂಡೆಂಟ್ ಕರ್ಕೊಂಡು ಹೋಗ್ತಾರೆ, ಗ್ರೌಂಡಿಗೆ ಕರ್ಕೊಂಡು ಹೋಗಿ ಎಲ್ಲ ಸ್ಟೂಡೆಂಟ್ಸನ್ನ ಆ ಟ್ರ್ಯಾಕ್ ಮೇಲೆ ನಿಂದಿರ್ತಾರೆ. ಆನ್ ಯುವರ್ ಮಾರ್ಕ್ ಸೆಟ್ ಗೋ. ಸೊ ಅವಾಗ ಸ್ಟೂಡೆಂಟ್ಸ್ ಎಲ್ಲ ಏನು ಮಾಡ್ತಾರೆ ಅಂದರೆ ರನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದಟ್ ಟೀಚರ್ ಅಬ್ಸರ್ವ್ ಒನ್ ಥಿಂಗ್. ಸೊ ನಾಟ್ ಓನ್ಲಿ ಟೀಚರ್, ಯಾರಲ್ಲಿ ಸುತ್ತಮುತ್ತ ನಿಂತವರೆಲ್ಲ ಏನು ಮಾಡ್ಬೋದು, ಅಬ್ಸರ್ವ್ ಮಾಡ್ಬೋದು. ದಟ್ಸ್ ನಥಿಂಗ್ ಬಟ್ ಆಲ್ ದ ಸ್ಟೂಡೆಂಟ್ಸ್ ವೇರ್ ನಾಟ್ ರನ್ ವಿತ್, ದೇ ಡು ನಾಟ್ ರನ್ ವಿತ್ ಸೇಮ್ ವೆಲಾಸಿಟಿ, ಇಸಂಟ್ ಇಟ್? ಎಲ್ಲ ಸ್ಟೂಡೆಂಟ್ ವೆಲಾಸಿಟಿ ಒಂದೇ ಥರ ಇರೋದಿಲ್ಲ. ಒಂದಿಷ್ಟು ಜನ ಏನು ಮಾಡ್ತಾರೆ ಅಂತಂದರೆ ಲೋ ಸ್ಪೀಡಲ್ಲಿ ಓಡ್ತಿರ್ತಾರೆ, ಸ್ಲೋ ಮೋಷನಲ್ಲಿ ಓಡ್ತಿರ್ತಾರೆ. ಒಂದಿಷ್ಟು ಜನ ಫಾಸ್ಟಾಗಿ ಓಡ್ತಿರ್ತಾರೆ, ಇನ್ನೊಂದಿಷ್ಟು ಜನ ಏನು ಮಾಡ್ತಿರ್ತಾರೆ, ಕಾಮಾಗಿ ಓಡ್ತಿರ್ತಾರೆ. ಹೌದಾ? ಸೊ ಅವ್ರ ವೆಲಾಸಿಟಿ ಲೋನೂ ಇರೋದಿಲ್ಲ, ಹೈನೂ ಇರೋದಿಲ್ಲ, ಎವ್ರೇಜ್ ಇರುತ್ತೆ. ಹೌದಾ? ಸೊ 100 ಜನ ಸ್ಟೂಡೆಂಟಲ್ಲಿ ಒಂದು ಲೆಟ್ ಅಸ್ ಕನ್ಸಿಡರ್ ಒಂದು 10 ಮೆಂಬರ್ಸ್ ಏನು ಮಾಡ್ತಾರೆ ಅಂತಂದ್ರೆ, ದೇ ರನ್ ವಿತ್ ವೆರಿ ಸ್ಲೋ ವೆಲಾಸಿಟಿ. ಭಾಳ ಸ್ಲೋ ಸ್ಪೀಡಿಂದ ಅವರು ಓಡ್ತಾ ಇದ್ರು, ಒಂದು 10 ಮೆಂಬರ್ಸ್. ನೆಕ್ಸ್ಟ್ ಇನ್ನೊಂದು 10 ಮೆಂಬರ್ಸ್ ಹೆಂಗೆ ಮಾಡ್ತಿದ್ರು ಅಂತಂದರೆ, ಹೈ ಎನರ್ಜೆಟಿಕ್ ಆಗಿ ಏನು ಮಾಡ್ತಾರೆ ಅಂತಂದ್ರೆ, ದೇ ರನ್ ವಿತ್ ವೆರಿ ಮಚ್ ಹೈ ವೆಲಾಸಿಟಿ, ಹೈ ಸ್ಪೀಡಿಂದ ಏನು ಮಾಡಿದ್ರು, ಅವರು ರನ್ ಮಾಡ್ತಾಯಿದ್ರು. ಸೊ 10 ಮೆಂಬರ್ಸ್ ವೆರಿ ಲೋ ಇದ್ದರು, ಒಂದು 10 ಮೆಂಬರ್ಸ್ ವೆರಿ ಹೈ ಇದ್ದರು. And what about remaining students? Around 80 students were used to run with however similar velocity. ಹೆಚ್ಚು ಕಡಿಮೆ ಅವ್ರ ವೆಲಾಸಿಟಿ ಏನಿತ್ತು ಅಂತಂದ್ರೆ ಸೇಮ್ ಇತ್ತು, ಆ ವೆಲಾಸಿಟಿಯಿಂದ ರನ್ ಮಾಡ್ತಾ ಇದ್ರು. ಹೌದಾ? ಸೊ ಹಿಯರ್ ದ ವೆರಿ ಸೇಮ್ ಥಿಂಗ್ ಹ್ಯಾಪನ್ಸ್ ಇನ್ ಅವರ್ ಕೆಮಿಕಲ್ ರಿಯಾಕ್ಷನ್. ಸೊ ಈ ಸ್ಟೋರಿಯಲ್ಲಿ ಏನಿದೆ ಅಂತಂದರೆ, ಇಲ್ಲಿ ಏನಾಗುತ್ತಲ್ಲ, ಈ ರನ್ನಿಂಗ್ ರೇಸ್ ಬಿಟ್ಟಾಗ ಯಾವ ಥರ ಸ್ಟೂಡೆಂಟ್ಸ್ ಬಿಹೇವಿಯರ್ ಚೇಂಜ್ ಆಗುತ್ತಲ್ಲ, ಆ ಥರ ದ ವೆರಿ ಸೇಮ್ ಥಿಂಗ್ ಹ್ಯಾಪನ್ಸ್ ಇನ್ ಅವರ್ ಕೆಮಿಕಲ್ ರಿಯಾಕ್ಷನ್. ನಮ್ಮ ಕೆಮಿಕಲ್ ರಿಯಾಕ್ಷನಲ್ಲಿ ಅದೇ ಥರ ಆಗುತ್ತೆ. ಹೌದಾ? ಸೊ ಇನ್ ಕೆಮಿಕಲ್ ರಿಯಾಕ್ಷನ್ ಮೀನ್ಸ್ ವಾಟ್? ವಿಲ್ ಟೇಕ್ ರಿಯಾಕ್ಟೆಂಟ್ ಮಾಲಿಕ್ಯೂಲ್, ರಿಯೇಜೆಂಟ್ ಮಾಲಿಕ್ಯೂಲ್ ತಗೋತೀವಿ, ರಿಯಾಕ್ಟೆಂಟ್ ಮಾಲಿಕ್ಯೂಲ್. ದ ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಹ್ಯಾವ್ ಗಾಟ್ ಡಿಫ್ರೆಂಟ್ ಎನರ್ಜೀಸ್. ಅಲ್ಲಿ ವೆಲಾಸಿಟಿ ಹೆಚ್ಚು ಕಡಿಮೆ ಕಾರಣ ಏನು? ಒಂದಿಷ್ಟು ಸ್ಟೂಡೆಂಟ್ಗಳು ಲೋ ವೆಲಾಸಿಟಿಯಿಂದ ಓಡ್ತಾ ಇದ್ರು, ಒಂದಿಷ್ಟು ಜನ ಫಾಸ್ಟಾಗಿ ಓಡ್ತಾ ಇದ್ರು, ಒಂದಿಷ್ಟು ಜನ ಮೀಡಿಯಮ್ನಿಂದ ಓಡ್ತಾ ಇದ್ರು. ಸೊ ದ ರೀಸನ್ ಬಿಹೈಂಡ್ ದಿಸ್ ಈಸ್ ದ ಸ್ಟೂಡೆಂಟ್ ಹೂ ಈಸ್ ಹ್ಯಾವಿಂಗ್ ಲೋ ಎನರ್ಜಿ. ಯಾವ ಸ್ಟೂಡೆಂಟ್ ಎನರ್ಜಿ ಕಡಿಮೆ ಇರುತ್ತಲ್ಲ, ಹಿ ರನ್ ವಿತ್ ವೆರಿ ಸ್ಲೋ ಸ್ಪೀಡ್. ಲೋ ಸ್ಪೀಡಲ್ಲಿ ಏನು ಮಾಡ್ತಿರ್ತಾನೆ, ನಾವು ಓಡ್ತಿರ್ತಾನೆ, ಅಗ್ದಿ ಸ್ಲೋ ಮೋಷನಲ್ಲಿ ಹೋಗ್ತಿರ್ತಾನೆ. ಹೌದಾ? ಯಾವ ಸ್ಟೂಡೆಂಟಿಗೆ ಎನರ್ಜಿ ಜಾಸ್ತಿ ಇರುತ್ತಲ್ಲ, who have got energy same as that of like Usain Bolt will run with high velocity. ಹೌದಾ? ಯಾರ ಎನರ್ಜಿ ಜಾಸ್ತಿ ಇರುತ್ತಲ್ಲ ಅವ್ರು ಏನು ಮಾಡ್ತಾರೆ ಅಂತಂದರೆ ಹೈ ವೆಲಾಸಿಟಿಯಿಂದ ಓಡಕ್ಕೆ ಟ್ರೈ ಮಾಡ್ತಾರೆ. ಹೌದಾ? ಆ್ಯಂಡ್ ದ ಸ್ಟೂಡೆಂಟ್ಸ್ ಹ್ಯಾವಿಂಗ್ average energy, moderate energy, that energy is not lower not higher, moderate energy. ಯಾರ ಎನರ್ಜಿ ಮಾಡ್ರೇಟ್ ಎನರ್ಜಿ ಇರುತ್ತಲ್ಲ, ದೇ ಯೂಸ್ ಟು ರನ್ ವಿತ್ ಎವರೇಜ್ ವೆಲಾಸಿಟಿ. ಒಂದು ಎವರೇಜ್ ವೆಲಾಸಿಟಿಯಿಂದ ಓಡ್ತಾ ಇದ್ರು. ರಿಯಾಕ್ಷನ್ ಮಾಡುವಾಗ ಅದೇ ಥರ ಆಗುತ್ತೆ. ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಒಳಗೆ ಎಲ್ಲ ಮಾಲಿಕ್ಯೂಲ್ ಎನರ್ಜಿ ಒಂದೇ ಥರ ಇರೋದಿಲ್ಲ. ದೇರ್ ಆರ್ ಸಮ್ ಮಾಲಿಕ್ಯೂಲ್ಸ್ ವಿತ್ ಲೋ ಎನರ್ಜಿ, ದೇರ್ ಆರ್ ಸಮ್ ಮಾಲಿಕ್ಯೂಲ್ಸ್ ವಿತ್ ಎಕ್ಸ್ಟ್ರೀಮ್ಲಿ ಹೈ ಎನರ್ಜಿ, ಆ್ಯಂಡ್ ದೇರ್ ಆರ್ ಸಮ್ ಅದರ್ ಮಾಲಿಕ್ಯೂಲ್ಸ್ ವಿತ್ ದ ಎನರ್ಜಿ ವಿಚ್ ಈಸ್ ಮಾಡರೇಟ್ ಇನ್ ನೇಚರ್. ಮಾಡರೇಟ್ ಎನರ್ಜಿ ಇರ್ತವೆ. ಸೊ ಅವಾಗ ಏನಾಗುತ್ತೆ ಅಂದರೆ, all the molecules can collide, but all the collisions do not give a product. The collisions between the reactant molecules, all the collisions are not fruitful.
ಈಗ ಎರಡು ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಒಂದಕ್ಕೊಂದು ಕೊಲೈಡ್ ಆಗಬೇಕು, ದೇ ವಿಲ್ ಫಾರ್ಮ್ ಇಂಟರ್ಮೀಡಿಯೇಟ್ ಅಂಡ್ ದಟ್ ವಿಲ್ ಡಿಕಾಂಪೋಸ್ ಟು ಗಿವ್ ದಿ ಪ್ರಾಡಕ್ಟ್. ಸೊ ಇದನ್ನ ನಾವು ಕಲ್ತಿದ್ದೀವಲ್ಲ, ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಇರ್ತವೆ, ಡಿಕ್ಕಿ ಹೊಡಿತವೆ, ಕೊಲೈಡ್ ಆಗ್ತವೆ. ಸೊ ಯಾವಾಗ ಇವು ಕೊಲೈಡ್ ಆಗ್ತಾವಲ್ಲ, ದೇ ವಿಲ್ ಫಾರ್ಮ್ ಇಂಟರ್ಮೀಡಿಯೇಟ್ ಫಾರ್ಮೇಷನ್ ಮಾಡ್ತವೆ. ಇಂಟರ್ಮೀಡಿಯೇಟ್ ಬ್ರೇಕ್ಸ್ ಅಪ್ ಟು ಗಿವ್ ದಿ ಪ್ರಾಡಕ್ಟ್. ಸೊ ನಮ್ಮ ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಏನು ಡಿಕ್ಕಿ ಹೊಡಿತಾವಲ್ಲ, ಡಿಕ್ಕಿ ಹೊಡೆಯುವಂಥ ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಎಲ್ಲ ಕೊಲಿಜನ್ಗಳು ಫ್ರೂಟ್ಫುಲ್ ಆಗೋದಿಲ್ಲ, ದೇ ಆರ್ ನಾಟ್ ಎಫೆಕ್ಟಿವ್. ಯಾವ ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಎನರ್ಜಿ ಮೋರ್ ದ್ಯಾನ್ ಥ್ರಿಸೋಲ್ಡ್ ಎನರ್ಜಿ ಇರುತ್ತಲ್ಲ, ಯಾವ ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಎನರ್ಜಿ ಮೋರ್ ದ್ಯಾನ್ ಥ್ರಿಸೋಲ್ಡ್ ಎನರ್ಜಿ ಇರುತ್ತಲ್ಲ, ದೋಸ್ ಮಾಲಿಕ್ಯೂಲ್ಸ್ ಕ್ಯಾನ್ ಕೊಲೈಡ್ ಎಫೆಕ್ಟಿವ್ಲಿ ಟು ಗಿವ್ ದಿ ಪ್ರಾಡಕ್ಟ್. ಅವು ಮಾತ್ರ ಏನು ಮಾಡ್ತಾವೆ, ಎಫೆಕ್ಟಿವ್ ಕೊಲೈಡ್ ಆಗಿ ಪ್ರಾಡಕ್ಟ್ನ ಫಾರ್ಮೇಷನ್ ಮಾಡ್ತಾವೆ. ಸೊ ಇನ್ ಅ ರಿಯಾಕ್ಟೆಂಟ್ all the molecules do not have got similar energy ಏನಿರೋದಿಲ್ಲ, similar energy ಇರೋದಿಲ್ಲ. So because of difference in their energy, the behavior of all the molecules is not similar. That was exactly observed by Ludwig Boltzmann and James Clerk Maxwell. So they have studied about the behavior of large number of molecules in the reaction. So here the Ludwig Boltzmann and James Clerk Maxwell predicted the behavior of large number of molecules in a reaction. Here, so distribution of kinetic energy is given by the plotting the graph of Ne by Nt versus Ke. So distribution of kinetic energy means what? ಯಾವ ಮಾಲಿಕ್ಯೂಲ್ ಕೈನೆಟಿಕ್ ಎನರ್ಜಿ ಎಷ್ಟಿದೆ, ಎಷ್ಟು ಥರದ್ದು ಡಿಸ್ಟ್ರಿಬ್ಯೂಟ್ ಆಗಿದೆ, ಯಾವ ಮಾಲಿಕ್ಯೂಲ್ ಕೈನೆಟಿಕ್ ಎನರ್ಜಿ ಕಡಿಮೆ ಇದೆ, ಯಾವ ಮಾಲಿಕ್ಯೂಲ್ ಕೈನೆಟಿಕ್ ಎನರ್ಜಿ ಜಾಸ್ತಿ ಇದೆ, ಸೊ ಎಷ್ಟು ಮಾಲಿಕ್ಯೂಲ್ ಕೈನೆಟಿಕ್ ಎನರ್ಜಿ ಎವರೇಜ್ ಇದೆ ಅನ್ನೋದನ್ನ ನಾವು ಯಾವ ಥರ ಅರ್ಥ ಮಾಡ್ಕೋಬಹುದು, ಯಾವ ಥರ ಐಡೆಂಟಿಫೈ ಮಾಡ್ಬೋದು, ಬೈ ಪ್ಲಾಟಿಂಗ್ ದಿ ಗ್ರಾಫ್ ಆಫ್ ದ ಫ್ರಾಕ್ಷನ್ ಆಫ್ ಮಾಲಿಕ್ಯೂಲ್ ವರ್ಸಸ್ ಕೈನೆಟಿಕ್ ಎನರ್ಜಿ. ಫ್ರಾಕ್ಷನ್ ಆಫ್ ಮಾಲಿಕ್ಯೂಲ್ ಮೀನ್ಸ್ ವಾಟ್? Ne means what? Ne is the number of molecules with energy E. So Ne ಅಂದ್ರೆ ಏನು? ನಂಬರ್ ಆಫ್ ಮಾಲಿಕ್ಯೂಲ್ಸ್ ವಿತ್ ಎನರ್ಜಿ ಇ. ಯಾವ ಮಾಲಿಕ್ಯೂಲ್ ಎನರ್ಜಿ ಇ ಇರುತ್ತಲ್ಲ, ಮಾಲಿಕ್ಯೂಲ್ ಅಷ್ಟು ಮಾಲಿಕ್ಯೂಲ್ಗಳನ್ನ ಆ ಟೋಟಲ್ ನಂಬರ್ ಏನು ಕರಿತೀವಿ ನಾವು? Ne ಅಂತ ಕರಿತೀವಿ. ನೆಕ್ಸ್ಟ್ Nt ಮೀನ್ಸ್ ವಾಟ್? ಟೋಟಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಅದ್ರ ಎನರ್ಜಿ ಎಷ್ಟು ಬೇಕಾದಷ್ಟು ಇರಲಿ, ಬಟ್ ಟೋಟಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್. ನಾನು ಸ್ಟೋರಿ ಹೇಳ್ಬೇಕಾದ್ರೆ ಹೇಗೆ ನಾನೀಗ ಎಷ್ಟು ಜನ ಸ್ಟೂಡೆಂಟ್ನ ಕನ್ಸಿಡರ್ ಮಾಡಿದ್ವಿ ನಾವು? 100. ಸೊ Nt is equals to what? 100. ನಾವು ಇಲ್ಲಿ ಏನು ತಗೋಣ ಅಂತಂದ್ರೆ ಈಗ ಫ್ರಾಕ್ಷನ್ ಆಫ್ ಸ್ಟೂಡೆಂಟ್ಸ್. ಹೌದಾ? let us take this is 10, 20, 30. So like this will be around 80. ಹೌದಾ? So this fraction is nothing but number of molecules. ಈ ಫ್ರಾಕ್ಷನ್ ಅಂದ್ರೆ ಏನು? ಟೋಟಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ದಲ್ಲಿ ಯಾವ್ಯಾವ ಮಾಲಿಕ್ಯೂಲ್, ಎಷ್ಟು ಮಾಲಿಕ್ಯೂಲ್ಗಳ ವೆಲಾಸಿಟಿ ಎಷ್ಟು ಇದೆ ಅನ್ನೋದನ್ನ ಕನ್ಸಿಡರ್ ಮಾಡೋಕೆ ನಾನು ಫ್ರಾಕ್ಷನ್ ಕ್ಯಾಲ್ಕುಲೇಟ್ ಮಾಡಿದ್ದೀನಿ, ಫ್ರಾಕ್ಷನ್ ಕನ್ಸಿಡರ್ ಮಾಡಿದ್ದೀನಿ. ಕೈನೆಟಿಕ್ ಎನರ್ಜಿ. ಸೊ ದಿಸ್ ಈಸ್ ಕೈನೆಟಿಕ್ ಎನರ್ಜಿ. ಹಿಯರ್ ಟೋಟಲ್ ನನ್ನ ಕಡೆ ಎಷ್ಟು ಜನ ಸ್ಟೂಡೆಂಟ್ ಇದ್ದಾರೆ? 100 ಮೆಂಬರ್ಸ್ ಇದ್ದಾರೆ. ರನ್ನರ್ಸ್ ಎಷ್ಟಿದ್ದಾರೆ? 100 ಮೆಂಬರ್ಸ್. ಅವುಗಳನ್ನ ರನ್ ಮಾಡ್ಬಿಟ್ಟಿದ್ದೀನಿ. 10 ಮೆಂಬರ್ಸ್ ಏನು ಮಾಡ್ತಿದ್ರು ಅಂತಂದ್ರೆ, ದೇ ಯೂಸ್ ಟು ರನ್ ವಿತ್ ವೆರಿ ಸ್ಲೋ ವೆಲಾಸಿಟಿ. ಅಂದ್ರೆ ಯಾವ ಥರ ಓಡ್ತಾ ಇದ್ರು ಅಂತಂದ್ರೆ ರೋಬೋಟ್ ಥರ ಓಡ್ತಾ ಇದ್ರು ಅವರು. ಹೌದಾ? ಸೊ ಅವ್ರು ಎಷ್ಟು ಮಾಲಿಕ್ಯೂಲು? ಓನ್ಲಿ 10 ಮಾಲಿಕ್ಯೂಲ್ಸ್. ದೇ ಹ್ಯಾವ್ ಗಾಟ್ ವೆರಿ ಲೆಸ್ ಎನರ್ಜಿ. ಆ್ಯಂಡ್ ದೇರ್ ಆರ್ ಸಮ್ 10 ಮಾಲಿಕ್ಯೂಲ್ಸ್ ದೇ ಹ್ಯಾವ್ ಗಾಟ್ ಎಕ್ಸ್ಟ್ರೀಮ್ಲಿ ಹೈ ಎನರ್ಜಿ. ಕೈನೆಟಿಕ್ ಎನರ್ಜಿ ಕಡಿಮೆ ಇರುತ್ತೆ, ಈ ಕಡೆ ಹೋದಂಗೆ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸೊ ಹಿಯರ್ ಇವು 10 ಮೆಂಬರ್ಸ್ ಹೋದಲ್ಲ, ಇಕ್ವಿವೆಲೆಂಟ್ ಎಷ್ಟು? 10 ಮೆಂಬರ್ಸ್. ಈ 10 ಮೆಂಬರ್ಸ್ ಹೆಂಗಿದ್ರು ಅಂತಂದ್ರೆ ದೇ ಯೂಸ್ ಟು ರನ್ ವಿತ್ ವೆರಿ ಹೈ ವೆಲಾಸಿಟಿ. ಇವರು ವೆರಿ ಹೈ ವೆಲಾಸಿಟಿಯಿಂದ ರನ್ ಮಾಡ್ತಾ ಇದ್ರು. ಸೊ ಹಿಯರ್ ದ ಪೀಕ್ ಆಫ್ ದಿ ಕರ್ವ್ corresponds to the number of molecules having average kinetic energy. So maximum number of molecules having this much of energy means around 80 students alla yav tara odta idru antandre they used to run with moderate velocity. That velocity is called as most probable velocity. Most probable andre enu? Maximum number of students ಏನು ಮಾಡ್ತಾ ಇದ್ರು? ಈ ವೆಲಾಸಿಟಿ ಇಂದ ಓಡ್ತಾ ಇದ್ರು. ಸೊ ಅದೇ ತರ ನಾವು ಇದನ್ನ ಇಲ್ಲಿ ವೆಲಾಸಿಟಿ ಬದಲು ಕೈನೆಟಿಕ್ ಎನರ್ಜಿ ಕನ್ಸಿಡರ್ ಮಾಡಿದ್ವಿ ಅಂತಂದ್ರೆ the peak of the curve corresponds to the maximum number of students having kinetic energy this much is the kinetic energy of maximum number of students. This is called as most probable kinetic energy. ಇದಕ್ಕೆ ಏನು ಕರಿತೀವಿ ನಾವು? most probable kinetic energy. So in a chemical reaction what happens? The very same thing happens. So let us consider these all are the reactant molecule. Some of the reactant molecules have very low kinetic energy
So they do not collide effectively to give the product. And some other molecules having extremely high energy, they collide effectively to give the product. And some more number of molecules having the kinetic energy, average kinetic energy, they collide effectively. Sometimes what happens, if they are having energy more than the energy required for the reaction, then they will form product. Otherwise, that intermediate will break down to give the reactant. So ಇಲ್ಲಿ ಈ ಕಡೆ ಇರುವಂತ ಈ ಪೀಕ್ ಲೆಫ್ಟ್ ಸೈಡ್ ಇರುವಂತದ್ದು ಏನು ಇಂಡಿಕೇಟ್ ಮಾಡುತ್ತಂದ್ರೆ these are the number of molecules having energy, kinetic energy less, and these are the number of molecules having kinetic energy more. So ಈ ಪೀಕ್ ಏನು ಇಂಡಿಕೇಟ್ ಮಾಡುತ್ತಂದ್ರೆ ಮ್ಯಾಕ್ಸಿಮಮ್ ಎಷ್ಟು ಸ್ಟೂಡೆಂಟ್ಗಳು ಒಂದೇ ತರ kinetic energy ಹೊಂದಿದ್ದಾರೆ. So maximum number of the students having the same kinetic energy, that kinetic energy is called as most probable kinetic energy. So peak of the curve represent most probable kinetic energy, means what? The kinetic energy of more number of molecules. So here from the curve we can understand that there are decreasing and increasing number of molecules. There are decreasing and increasing number of molecules with energy higher and lower than this value. So this is our kinetic energy. There are decreasing and increasing number of molecules, increasing and decreasing number of molecules with energy higher and lower than this given value. Most probable kinetic energy ಗಿಂತ ಜಾಸ್ತಿ ಮತ್ತು ಕಡಿಮೆ ಎನರ್ಜಿ ಇರುವಂತ ಮಾಲಿಕ್ಯೂಲ್ಗಳು ಏನಾಗ್ತವೆ ಅಂತಂದ್ರೆ ಕಡಿಮೆ ಇದಾವೆ. when the temperature is raised, so ಈಗ ಏನಾಗುತ್ತೆ ಅಂದ್ರೆ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡೋಣ. let us take one more. ಇಲ್ಲಿ ಇನ್ನೊಂದು ಸ್ಟೋರಿ. hello dear students, welcome to chemistry classes. ಸೊ ಅವಾಗಲೇ ನೀವು ಒಂದು ಸ್ಟೋರಿನ ನೋಡಿದಿರಲ್ಲ, ಕೇಳಿದಿರಲ್ಲ, ಈಗ ಇನ್ನೊಂದು ಸ್ಟೋರಿನ ಹೇಳ್ತೀನಿ. ಓಕೆ, ಸೊ ದ್ಯಾಟ್ಸ್ ನಥಿಂಗ್ ಬಟ್ ದ ಸ್ಟೋರಿ ವಿಚ್ ಇಸ್ ರಿಲೇಟೆಡ್ ಟು ಅವರ್ ಕೆಮಿಕಲ್ ರಿಯಾಕ್ಷನ್. ದ್ಯಾಟ್ಸ್ ನಥಿಂಗ್ ಬಟ್ ಹಿಯರ್ ದೇರ್ ಇಸ್ ಟು ಬಿ ಹಾಸ್ಟೆಲ್. ಇನ್ ದಟ್ ಹಾಸ್ಟೆಲ್ ದೇರ್ ವೇರ್ 100 ಸ್ಟೂಡೆಂಟ್ಸ್. ಹಾಸ್ಟೆಲ್ ಇತ್ತು, ಅದ್ರ ಎಷ್ಟು ಜನ ಇದ್ರು ಸ್ಟೂಡೆಂಟ್ಸ್? 100 ಸ್ಟೂಡೆಂಟ್ಸ್ ಇದ್ರು. ಹೌದಾ? ಆಸ್ ಇಟ್ ಈಸ್ ಅವಾಗಲೇ ಥರ ಸ್ಟೋರಿ ಅದೇ ಥರ ಸೇಮ್ ಇದ್ದು. one fine day the physical education teacher will come to them and he announces that I am going to give competition. ಒಂದು ಕಾಂಪಿಟೇಷನ್ ಅರೇಂಜ್ ಮಾಡ್ತೀನಿ. ವಾಟ್ಸ್ ದಟ್ ಕಾಂಪಿಟೇಷನ್? ದಟ್ಸ್ ನಥಿಂಗ್ ಬಟ್ ಸೇಮ್ ರನ್ನಿಂಗ್ ರೇಸ್. ಹೌದಾ? ಸೊ ಆಲ್ರೆಡಿ ರನ್ನಿಂಗ್ ರೇಸ್ನ ಏನು ಇಟ್ಟಿದ್ದಾನಲ್ಲ ಅದರ ನೆಕ್ಸ್ಟ್ ಡೇ ಇದು. ಹೌದಾ? ನೆಕ್ಸ್ಟ್ ಡೇ ಸರ್ ಬಂದು ಏನು ಹೇಳ್ತಾರೆ ಅಂತಂದರೆ ಒಂದು ರನ್ನಿಂಗ್ ರೇಸನ್ನು ಇಡ್ತೀನಿ. ಇವತ್ತೇನಪ್ಪ ವಿಶೇಷ ಅಂತಂದರೆ ದ ಡಿಫ್ರೆನ್ಸ್ ಬಿಟ್ವೀನ್ ಎಸ್ಟರ್ಡೇಸ್ ರೇಸ್ ಆ್ಯಂಡ್ ಟುಡೇಸ್ ರೇಸ್ ಈಸ್ ನಥಿಂಗ್ ಬಟ್ ದ ಪ್ರೈಸ್ ಅಮೌಂಟ್. ದ ಪ್ರೈಸ್ ಮನಿ ಈಸ್ ಇಟ್ಸ್ ಸಮಥಿಂಗ್ ಹೈಯರ್. ಎಷ್ಟಿರ್ತಾರೆ ಅಂತಂದರೆ ಎಸ್ಟರ್ಡೇ ಅವ್ರು ಎಷ್ಟು ಹೇಳಿದ್ರು? 100 rupees. ಅದಲ್ಲ, ಯಾರು ವಿನ್ ಆಗ್ತಾರಲ್ಲ, ಯಾರು ಇನ್ ಟೈಮಲ್ಲಿ ಅದು ಫಿನಿಶಿಂಗ್ ಲೈನ್ನ ಕ್ರಾಸ್ ಮಾಡ್ತಾರೆ, ಅದು ಫಿನಿಶಿಂಗ್ ಲೈನ್ ಬರ್ತಾರಲ್ಲ ಅವರಿಗೆ 100 rupees ಕೊಡ್ತೀನಿ ಅಂತ ಹೇಳ್ತಾರೆ ಅವರು. ಹೌದಾ? ಸೊ ಇವತ್ತೇನು ಮಾಡ್ತಾರೆ ಅಂತಂದರೆ ಅವರು 200 rupees ಪ್ರೈಸನ್ನು ಅನೌನ್ಸ್ ಮಾಡ್ತಾರೆ. ಹೌದಾ? ಸೊ ಅದು ರನ್ನಿಂಗ್ ಟ್ರ್ಯಾಕಲ್ಲಿ ಓಡಬೇಕು. ಅವ್ರು ಗಿವನ್ ಟೈಮ್, ಸರ್ ಏನು ಕೊಡ್ತಾರಲ್ಲ ಗಿವನ್ ಟೈಮಲ್ಲಿ ಯಾರು ಲೈನನ್ನು ಕ್ರಾಸ್ ಮಾಡ್ತಾರಲ್ಲ ಅವ್ರಿಗೆ ಎಷ್ಟು ರೂಪೀಸ್ ಪ್ರೈಸ್? 200 rupees ಪ್ರೈಸ್. ಹೌದಾ? ಸೊ ಅಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಸ್ಟೂಡೆಂಟ್ಸ್ ಏನು ಮಾಡ್ತಿರ್ತಾರೆ ಅಂತಂದರೆ ಒಂದು ಬಾಹುಬಲಿ 2 ಟೈಪ್ ಒಂದು ಮೂವಿ ಬಂದಿರುತ್ತೆ, ಅವ್ರ KGF 2 ಇದೆಯಲ್ಲ. ಸೊ ಆ ಥರ ಒಂದು ಮೂವಿ ಇದೆ. ಆಲ್ ಆರ್ ವೆರಿ ಆಂಕ್ಸಿಯಸ್ ಟು ವಾಚ್ ದಟ್ ಮೂವಿ. ಅವರು ಆ ಮೂವಿನ ನೋಡ್ಬೇಕಂತ ಥಿಂಕ್ ಮಾಡ್ತಿರ್ತಾರೆ. ಹೌದಾ? ಎಲ್ಲರೂ. ಬಟ್ ದ ಪ್ರಾಬ್ಲಮ್ ಈಸ್ ದೇ ಡೋಂಟ್ ಹ್ಯಾವ್ ದಟ್ ಮಚ್ ಆಫ್ ಮನಿ. ಆ ಮೂವಿ ಮನಿ ಟಿಕೆಟ್ ಎಷ್ಟು ಅಂತಂದರೆ ಪ್ರೈಸು 150 rupees. ಆ ಮೂವಿ ಟಿಕೆಟ್ ಪ್ರೈಸ್ 150 rupees. ಹೌದಾ? ಸೊ ಇವಾಗ ಏನಾಗುತ್ತಂದರೆ ಸರ್ ಬಂದು ಹೇಳ್ತಾರೆ, ನಿನ್ನೆ 100 ರೂಪಾಯಿ ಇತ್ತು ಗೆದ್ದವರಿಗೆ ಪ್ರೈಸ್, ಇವತ್ತು 200 ಕೊಡ್ತೀನಿ ಅಂದ್ಮೇಲೆ ಇವತ್ತೇನಾಗುತ್ತಂದರೆ ಥಿಂಕ್ ಮಾಡಿ. ಜನರಲಿ ಕಾಮ್ಲಿ ಏನಾಗುತ್ತಂತಂದರೆ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹು ವಿಲ್ ಕ್ರಾಸ್ ದ ಲೈನ್ ವಿದಿನ್ ದಟ್ ಟೈಮ್ ಇನ್ಕ್ರೀಸಸ್. ಆಬ್ವಿಯಸ್ಲಿ ಇನ್ಕ್ರೀಸ್ ಆಗುತ್ತಲ್ಲ. ಯಾಕೆ ಇನ್ಕ್ರೀಸ್ ಆಗುತ್ತೆ? ಬಿಕಾಸ್ ಟುಡೇ ದೇ ಆರ್ ಗೋಯಿಂಗ್ ಟು ಗೆಟ್ 200 rupees ಇನ್ಸ್ಟೆಡ್ ಆಫ್ 100 ದೇ ಆರ್ ಗೆಟಿಂಗ್ 200. 100 ರೂಪಾಯಿ ಬದಲಿ 200 ರೂಪಾಯಿ ಸಿಗುತ್ತೆ. ಸೊ ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ ಸರ್ ಕರೀತಾರೆ, ಎಲ್ಲರಿಗೂ ಲೈನಲ್ಲಿ ನಿಲ್ಲಿಸ್ಬಿಡ್ತಾರೆ. ಸೊ ಆನ್ ಯುವರ್ ಮಾರ್ಕ್ ಸೆಟ್ ಗೋ ಅಂದ ತಕ್ಷಣ ಏನು ಮಾಡ್ತಾರೆ ಅಂತಂದರೆ ಎಲ್ಲರೂ ಹೈ ಸ್ಪೀಡಲ್ಲಿ ಓಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹೌದಾ? ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ರನ್ ವಿತ್ ಹೈಯರ್ ವೆಲಾಸಿಟಿ. ನಿನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ಜಾಸ್ತಿ ಓಡ್ತಾರೆ. ಯಾಕೆ ಜಾಸ್ತಿ ಓಡ್ತಾರೆ? ಅವ್ರ ತಲೆಯಲ್ಲಿತ್ತು ಏನಿತ್ತು? ಐ ಮಸ್ಟ್ ಫಿನಿಶ್ ದ ಲೈನ್, ಆರ್ ಟಚ್ ದ ಲೈನ್ ವಿದಿನ್ ಟೈಮ್. ನಾವು ಇಲ್ಲಿ ಟೈಮಲ್ಲಿ ಸರ್ ಕೊಟ್ಟಿದ್ದಾರೆ, ಆ ಟೈಮಲ್ಲಿ ಅದನ್ನ ಟಚ್ ಮಾಡಬೇಕು, ನಾನು ಗೆದಿಬೇಕು, ಐ ಮಸ್ಟ್ ವಿನ್.
ಹೌದಾ? ಯಾಕೆ ವಿನ್ ಆಗಬೇಕಂತ ಥಿಂಕ್ ಮಾಡ್ತಾ ಇದ್ರು? ಬಿಕಾಸ್ ಟುಡೇ ಐ ಆಮ್ ಗೋಯಿಂಗ್ ಟು ಗೆಟ್ 200 rupees. ಇಫ್ ಐ ವಿನ್ ಟುಡೇ ಐ ವಿಲ್ ಗೆಟ್ 200 rupees. ಎಸ್ಟರ್ಡೇ ದಿ ಗಾಟ್ 100 rupees, ಬಟ್ ಟುಡೇ ಐ ವಿಲ್ ಗೆಟ್ 200. ಅದಕ್ಕೆ ಏನು ಮಾಡತ್ತಾರ ಅಂತಂದರೆ, ನಿನ್ನೆ ರೇಸ್ಗೆ ಕಂಪೇರ್ ಮಾಡಿದ್ರೆ ಇವತ್ತಿನ ರೇಸಲ್ಲಿ ಏನು ಮಾಡ್ತಾರೆ ಅಂತಂದರೆ, ಮೋರ್ ನಂಬರ್ ಆಫ್ ಸ್ಟೂಡೆಂಟ್ಸ್ ವಿಲ್ ಗೆಟ್ ದ ಪ್ರೈಸ್. ಹೌದಾ? ಜಾಸ್ತಿ ಜನ ಏನು ಮಾಡ್ತಾರೆ ಅಂದರೆ ಪ್ರೈಸ್ ತೊಗೋತಾರೆ. ಯಾಕೆ ತೊಗೋತಾರೆ ಅಂತಂದರೆ, ದ ಮೋಟಿವೇಶನ್ ವಾಸ್ 200 rupees. ಹೌದಲ್ಲ? ಓಕೆ. ಸೊ ಫಸ್ಟ್ ಡೇ ವಿನ್ ಆದಾಗ ಏನು ಮಾಡಿದ್ದಾರೆ ಅಂತಂದರೆ, ಜಾಸ್ತಿ ಜನ ಮೂವಿಗೆ ಹೋಗೋಕ್ಕಾಗಿರಲಿಲ್ಲ. ಬಟ್ ಸೆಕೆಂಡ್ ಡೇ ಏನಾಯಿತು ಅಂತಂದರೆ, ಸ್ವಲ್ಪ ಜನ ಆ್ಯಸ್ ಇಟ್ ಈಸ್ ಸ್ಲೋ ಓಡಿದ್ರು, ಒಂದು ಸ್ವಲ್ಪ ಜನ ವೆರಿ ಫಾಸ್ಟ್ ಓಡಿದ್ರು, ಇನ್ನೊಂದಿಷ್ಟು ಜನ ಏನು ಮಾಡಿದ್ರು ಅಂತಂದ್ರೆ, ದಿ ಯೂಸ್ ಟು ರನ್ ವಿತ್ ದ ಅವರೇಜ್ ವೆಲಾಸಿಟಿ. ಹೌದಾ? ಸೊ ಅಲ್ಲಿ ಏನಾಗುತ್ತೆ ಅಂದರೆ, ಮೋರ್ ನಂಬರ್ ಆಫ್ ಸ್ಟೂಡೆಂಟ್ಸ್ ವಿಲ್ ಗೆಟ್ 200 rupees ಪ್ರೈಸ್. ಸೊ ಪ್ರೈಸ್ ಸಿಕ್ಕರಲ್ಲ ಏನು ಮಾಡಬೇಕು? ಮೋರ್ ನಂಬರ್ ಆಫ್ ಸ್ಟೂಡೆಂಟ್ಸ್ ವಿಲ್ ಗೋ ಟು ದಿ ಥಿಯೇಟರ್ ಟು ವಾಚ್ KGF 2, isn't it? ಸೊ ದ ವೆರಿ ಸೇಮ್ ಥಿಂಗ್ ಹ್ಯಾಪನ್ಸ್ ಇನ್ ದಿಸ್ ಕೇಸ್. ನೋಡಿರಿ, ಇಲ್ಲಿ ನಾನು ಕಂಪೇರ್ ಮಾಡ್ತೀನಿ. ನಾನು 2 ಸ್ಟೋರಿ ಹೇಳಿದ್ರನ್ನ, ಆ 2 ಸ್ಟೋರಿಗಳಲ್ಲಿ ಕಂಪೇರ್ ಮಾಡ್ತೀನಿ. ಡೇ 1 ದ ಸ್ಟೋರಿ, ಫಸ್ಟ್ ಡೇ ಸ್ಟೋರಿ ಏನಾಗುತ್ತೆ ಅಂದರೆ, ಹಿಯರ್ ಸರ್ ಬರ್ತಾರೆ, ಅವ್ರಿಗೆಲ್ಲ ಏನು ಮಾಡ್ತಾರೆ, ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂತಂದರೆ, ನೀವು ರನ್ನಿಂಗ್ ರೇಸ್ ಇದ್ದಿ, ನೀವು ಓಡಬೇಕಂತ ಹೇಳ್ತಾರೆ. ಹೌದಾ? So this indicates, NE by ND indicates the fraction of molecules. The molecules are nothing but students. I'll consider molecules as a student. The molecule and student ಎರಡು ಒಂದಿದೆ ಅನ್ಕೋಬೇಡ ನನಗೆ. ಹೌದಾ? Fraction of molecules means what? NT means total number of students, total number of molecules, and the molecules having higher energy means the fraction of molecules. ಇದು total number of molecules, the molecules having this much of energy of the molecules. So this indicates the axis, this axis, x-axis indicates kinetic energy and y-axis indicates the fraction of molecules. The fraction of molecules. ಹೌದಾ? ಸೊ ಒಂದು ಸ್ವಲ್ಪ ಜನ ಸ್ಟೂಡೆಂಟ್ಸ್ ಎನರ್ಜಿ ಇರುತ್ತೆ, ಕಡಿಮೆ ಇರುತ್ತೆ, ಅವ್ರ ಎನರ್ಜಿ ಕಡಿಮೆ ಇರೋ ಸಲುವಾಗಿ ಲೋ ವೆಲಾಸಿಟಿಯಿಂದ ಓಡ್ತಾರೆ. ಹೌದಾ? ಇದೇನು ಇಂಡಿಕೇಟ್ ಮಾಡುತ್ತೆ? ಎನರ್ಜಿನ ಇಂಡಿಕೇಟ್ ಮಾಡುತ್ತೆ. ಹಿಯರ್, ಸೊ ದಿಸ್ ಈಸ್ ದ ಎನರ್ಜಿ ಆಫ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್. Isn't it? The maximum of the curve indicates the energy of maximum number of students. The energy is directly proportional to what? Velocity. ಯಾರ ವೆಲಾಸಿಟಿ ಜಾಸ್ತಿ ಇರ್ತವ್ರೆ, ಯಾರ ಎನರ್ಜಿ ಜಾಸ್ತಿ ಇರುತ್ತಲ್ಲ ಅವ್ರ ವೆಲಾಸಿಟಿ ಜಾಸ್ತಿ ಇದ್ದೇ ಇರುತ್ತೆ. ಹೌದಾ? ಸೊ ಯಾರ ಎನರ್ಜಿ ಇಷ್ಟು ಇರುತ್ತಲ್ಲ ಅವ್ರ ವೆಲಾಸಿಟಿ ಏನಿರುತ್ತೆ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸೊ ದೀಸ್ ಆರ್ ದಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಹ್ಯಾವಿಂಗ್ ಲೆಸರ್ ಎನರ್ಜಿ ಮೀನ್ಸ್ ಲೆಸರ್ ವೆಲಾಸಿಟಿ. ದೇ ಆರ್ ರನ್ನಿಂಗ್ ವಿತ್ ಲೆಸರ್ ವೆಲಾಸಿಟಿ. ಅಂಡ್ ದೀಸ್ ಆರ್ ದಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಆರ್ ರನ್ನಿಂಗ್ ವಿತ್ lesser velocity, sorry, higher velocity. ಹೌದಾ? ಎಕ್ಸ್ಟ್ರೀಮ್ಲಿ ಹೈ ವೆಲಾಸಿಟಿ, ಎಕ್ಸ್ಟ್ರೀಮ್ಲಿ ಲೋ ವೆಲಾಸಿಟಿ, ಮಾಡರೇಟ್ ವೆಲಾಸಿಟಿ. ಹೌದಾ? ಸೊ ಇದು ಫಸ್ಟ್ ಡೇ ಅನ್ಕೊಳ್ಳೋಣ. ಇದು 3 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಏನು? ಫಸ್ಟ್ ಡೇ. ಎಷ್ಟಿತ್ತು ಪ್ರೈಸ್ ಅವಾಗ? 100 rupees ಇತ್ತು. ಹೌದಾ? ಅವಾಗ ಇಷ್ಟು ಜನ ಓಡಿದ್ರು. ನೆಕ್ಸ್ಟ್ ಡೇ ಎಷ್ಟಾಗಿ ಪ್ರೈಸ್? 200 rupees ಆಯಿತು. ಸೊ ಇದೇನು ತಿಳ್ಕೊಳ್ಳೋಣ, ದಿಸ್ ಈಸ್ ನಥಿಂಗ್ ಬಟ್ ದ ಅಮೌಂಟ್ ರಿಕ್ವೈರ್ಡ್ ಫಾರ್ ಮೂವಿ ಟಿಕೆಟ್. ಮೂವಿ ಟಿಕೆಟ್ಗೆ ಬೇಕಾದಂಥ ಅಮೌಂಟ್ ಅನ್ಕೊಂಡಿದ್ರು. ಹೌದಾ? ಸೊ ಯಾರು ಎನರ್ಜಿ ಜಾಸ್ತಿ ಇರ್ತಾರೆ ಅವರು ಫಾಸ್ಟಾಗಿ ಮೂವ್ ಆಗ್ತಾರೆ, ಅವರು ಪ್ರೈಸನ್ನು ವಿನ್ ಆಗ್ತಾರೆ, ಮೂವಿಗೆ ಹೋಗ್ತಾರೆ. EA indicates, what's this EA? Activation energy. The molecule which have got activation energy or higher than the activation energy, it will collide effectively. ಯಾವ ಮಾಲಿಕ್ಯೂಲ್ದಲ್ಲಿ ಎನರ್ಜಿ ಆಕ್ಟಿವೇಶನ್ ಎನರ್ಜಿಗಿಂತ ಜಾಸ್ತಿ ಇರುತ್ತಲ್ಲ ಅದೇನು ಮಾಡುತ್ತೆ? ಎಫೆಕ್ಟಿವ್ ಕೊಲಿಷನ್ ಮಾಡುತ್ತೆ. ಯಾವ ಮಾಲಿಕ್ಯೂಲ್ಸ್ ಎಫೆಕ್ಟಿವ್ ಕೊಲಿಷನ್ ಮಾಡ್ತಾವಲ್ಲ ದೇ ಓನ್ಲಿ ಕ್ಯಾನ್ ಗಿವ್ ದಿ ಪ್ರಾಡಕ್ಟ್, ಇಸಂಟ್ ಇಟ್? ಸೊ ಇವೇನು ಮಾಡ್ತಾವೆ ಅಂತಂದರೆ ಎಫೆಕ್ಟಿವ್ ಕೊಲಿಷನ್ ಮಾಡಿ ಪ್ರಾಡಕ್ಟನ್ನು ಕೊಡ್ತವೆ. ಹೌದಾ? ಸೊ ಮೀನ್ಸ್ ವಾಟ್? ಹಿಯರ್ ದೀಸ್ ಮಾಲಿಕ್ಯೂಲ್ಸ್ ವಿಲ್ ನಾಟ್ ಗಿವ್ ಎನಿ ಪ್ರಾಡಕ್ಟ್, ಬಟ್ ದೀಸ್ ಆರ್ ದಿ ಮಾಲಿಕ್ಯೂಲ್ಸ್ ವಿಚ್ ಗೋಯಿಂಗ್ ಟು ಗಿವ್ ದಿ ಪ್ರಾಡಕ್ಟ್. ಸೊ ಇಲ್ಲಿ ಏನಿದೆಯಲ್ಲ ಇದು ಬ್ಲೂ ಕಲರ್ಡ್, ದಿಸ್ ಏರಿಯಾ ಇಂಡಿಕೇಟ್ಸ್ number of molecules having energy EA or greater than EA. So they indicate madadandre the number of molecules having energy equal to activation energy or greater than activation energy and reacting at T degree Celsius. So please remember here, if I take A, B, C, D, the molecules, the area under this curve indicates the number of molecules reacting at the temperature T degree Celsius. T degree Celsius temperature dalli ಎಷ್ಟು ಮಾಲಿಕ್ಯೂಲ್ ರಿಯಾಕ್ಟ್ ಆಗ್ತವೆ? ನಮಗೆ ಇಷ್ಟೆಲ್ಲ ಮಾಲಿಕ್ಯೂಲ್ ರಿಯಾಕ್ಟ್ ಆಗ್ತವೆ. ದಿಸ್ ಏರಿಯಾ ಇಂಡಿಕೇಟ್ಸ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ರಿಯಾಕ್ಟಿಂಗ್ ಅಟ್ T degree Celsius. ಹೌದಾ? ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಈಗ
ನೆಕ್ಸ್ಟ್ ಡೇ ಏನು ಮಾಡ್ತಾರೆ, ದ ಪ್ರೈಸ್ ಅಮೌಂಟ್ ಈಸ್ ಡಬಲ್. ಪ್ರೈಸ್ ಅಮೌಂಟ್ ಡಬಲ್ ಆಯ್ತಾ, ಆಬ್ವಿಯಸ್ಲಿ ಅವಾಗ ಏನಾಗುತ್ತೆ ನಮಗೆ, ಜಾಸ್ತಿ ಜನ ಓಡ್ತಾರೆ, ಹೈ ಸ್ಪೀಡಲ್ಲಿ ಓಡ್ತಾರೆ. ಸೊ ಹಿಯರ್ T°C ಐ ಆಮ್ ಇನ್ಕ್ರೀಸಿಂಗ್ ಟೆಂಪರೇಚರ್ ಬೈ 10°C. ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ 10°C ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ದೀನಿ. ಅವಾಗ ಏನಾಗುತ್ತೆ, ಆನ್ ಇನ್ಕ್ರೀಸಿಂಗ್ ಟೆಂಪರೇಚರ್ ಮೋರ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ವಿಲ್ ಗೆಟ್ ಹೈಯರ್ ಎನರ್ಜಿ, ಇಸಂಟ್ ಇಟ್? ಸೊ ನಾನು ಪ್ರೈಸ್ ಅಮೌಂಟ್ ಜಾಸ್ತಿ ಮಾಡಿದ್ಮೇಲೆ ಜಾಸ್ತಿ ಜನ ಏನಾದರೂ ಜಾಸ್ತಿ ಸ್ಪೀಡಿಂದ ಓಡಿದ್ರ, ಸೊ ನಾವು ದ ಮ್ಯಾಕ್ಸಿಮಾ ಆಫ್ ದಿ ಕರ್ವ್ ಶಿಫ್ಟ್ ಟುವರ್ಡ್ಸ್ ರೈಟ್. ಈ ಮ್ಯಾಕ್ಸಿಮಾ ಏನಾಗುತ್ತೆ ಅಂದರೆ ಟೆಂಪರೇಚರ್ ಇನ್ಕ್ರೀಸ್ ಮಾಡಿದಾಗೆ ದ ಮ್ಯಾಕ್ಸಿಮಾ ಆಫ್ ದಿ ಕರ್ವ್ ಶಿಫ್ಟ್ ಟುವರ್ಡ್ಸ್ ರೈಟ್ ಸೈಡ್. ರೈಟ್ ಸೈಡ್ಗೆ ಏನಾಯಿತು, ಶಿಫ್ಟ್ ಆಯಿತು. ಆ್ಯಂಡ್ ಹಿಯರ್ ದಿಸ್ ಈಸ್ ಹಿಯರ್ ಇಲ್ಲಿ ಏರಿಯಾ ಆಯ್ತಂದ್ರೆ ಮ್ಯಾಕ್ಸಿಮಾ ಏರಿಯಾ ಏನಾಯ್ತು, ಇಲ್ಲಿ ಬ್ರಾಡ್ ಆಯಿತು. ದ ಕರ್ವ್ ಈಸ್ ಬ್ರಾಡನ್. ಈ ಕರ್ವ್ ಏನಾಯಿತು ಅಂತಂದ್ರೆ ದ ಶಾರ್ಪ್ ಕರ್ವ್ ಈಸ್ ಬ್ರಾಡನ್. So here the area under this curve indicates number of molecules reacting at T plus 10°C. This is main. ಹೌದಾ? ಸೊ ಏನು ಹೇಳಿದ್ರೆ ಟೋಟಲ್ ಏರಿಯಾ ಏನಂತ ಕರೆಯೋಣ, EF. Here EFCD. This is the area under the curve which indicates number of molecules reacting at T plus 10°C. means ನಾನು 200 rupees ಪ್ರೈಸ್ ಇಟ್ಟಾಗ ಜಾಸ್ತಿ ಜನ ಏನು ಮಾಡಿದ್ರು, ನಮಗೆ ಪ್ರೈಸನ್ನು ತಗೊಂಡ್ರು. ಇಷ್ಟು ಜನ ಏನು ಮಾಡಿದ್ರು, ಫಸ್ಟ್ ಡೇ ಪ್ರೈಸ್ ತಗೊಂಡಿದ್ರು, ಇಷ್ಟು ಜನ ಸೆಕೆಂಡ್ ಡೇ ಎಕ್ಸ್ಟ್ರಾ ತಗೊಂಡ್ರು. ಸೊ ಇವೆರಡು ಕೂಡಿದಾಗ ಏನಾಗುತ್ತೆ ಅಂದರೆ ದೀಸ್ ಆರ್ ದಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ವಿ ಹ್ಯಾವ್ ಗಾಟ್ ಪ್ರೈಸ್ ಆನ್ ಸೆಕೆಂಡ್ ಡೇ, ದಿಸ್ ಪ್ಲಸ್ ದಿಸ್. ಹೌದಾ? ಸೊ ಟೋಟಲಿ ಇದು ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ these are the number of molecules which are reacting effectively, they are colliding effectively to give the product. So ಇಷ್ಟೆಲ್ಲ ಮಾಲಿಕ್ಯೂಲ್ಗಳು ಏನು ಮಾಡ್ತಾವೆ ಅಂದ್ರೆ ನಮಗೆ ರಿಯಾಕ್ಟ್ ಮಾಡಿ ಪ್ರಾಡಕ್ಟನ್ನು ಕೊಡ್ತವೆ. ಒಂದು ಸಿಂಪಲ್ ಥಿಂಗ್ನ ಇಲ್ಲಿ ಅರ್ಥ ಮಾಡ್ಕೋಬೇಕು, ಏನಂತಂದರೆ ಟೆಂಪ್ರೇಚರ್ T°C ಇದ್ದಾಗ ಇಷ್ಟು ಮಾಲಿಕ್ಯೂಲ್ಗಳು ಮಾತ್ರ ರಿಯಾಕ್ಟ್ ಮಾಡ್ತಾ ಇದ್ವು. ಟೆಂಪ್ರೇಚರ್ 10 ಡಿಗ್ರಿ ಇನ್ಕ್ರೀಸ್ ಮಾಡಿದ್ದೀನಿ ಈಗ. ಇನ್ಕ್ರೀಸ್ ಮಾಡಿದಾಗ ಏನಾಯಿತು, ದ ಏರಿಯಾ ಅಂಡರ್ ದಿ ಕರ್ವ್ ಇಸ್ ಡಬಲ್ಡ್. ಇದು ಎಷ್ಟು ಏರಿಯಾ ಇದೆಯಲ್ಲ, ಏರಿಯಾ ಇದ್ರ ಏರಿಯಾ ಏನಿದೆ ಅದಷ್ಟು ಇದೆ, ಹೌದಲ್ವಾ? ನಾನು ಈ ಏರಿಯಾಗೆ ಮತ್ತು ಈ ಏರಿಯಾ ಕಂಪೇರ್ ಮಾಡಿದ್ರೆ ಏನಂತಂದರೆ ದಿಸ್ ಏರಿಯಾ ಈಸ್ ಅಪ್ರಾಕ್ಸಿಮೇಟ್ಲಿ ಡಬಲ್ ಆಫ್ ದಿಸ್ ಏರಿಯಾ. ಹೌದಾ? ಏರಿಯಾ ಅಂಡರ್ ದ ಕರ್ವ್ CDEF ಈಸ್ ಡಬಲ್ ದೆನ್ ದ್ಯಾಟ್ ಆಫ್ ABCD. ABCD ಗಿಂತ ಏನಿದೆ, CDEF ಏರಿಯಾ ಡಬಲ್ ಇದೆ. ಮೀನ್ಸ್ ವಾಟ್, ಅಪ್ರಾಕ್ಸಿಮೇಟ್ಲಿ ಆನ್ ಇನ್ಕ್ರೀಸಿಂಗ್ ಟೆಂಪರೇಚರ್ ಬೈ 10°C ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ ದ ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸಸ್ ಬೈ 2 times or doubles. rate of reaction doubles. ನಾನು ಟೆಂಪರೇಚರ್ 10 ಡಿಗ್ರಿ ಇನ್ಕ್ರೀಸ್ ಮಾಡಿದ್ರೆ ರಿಯಾಕ್ಷನ್ ಏನಾಗುತ್ತೆ, ನಮಗೆ 2 times ಇನ್ಕ್ರೀಸ್ ಆಗುತ್ತೆ ಅಥವಾ ಡಬಲ್ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಆಸ್ ಟೆಂಪರೇಚರ್ ಕೋಎಫಿಷಿಯಂಟ್. ಇದಕ್ಕೆ ಇಂಗ್ರೀಸ್ ನಾವು ಟೆಂಪರೇಚರ್ ಕೋಎಫಿಷಿಯಂಟ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ ಇದು? ಸಿ ಹಿಯರ್ ನಾವು ಈ ಥರ ಬರೀಬಹುದು ಇದನ್ನ, ಟೆಂಪರೇಚರ್ ಕೋಎಫಿಷಿಯಂಟ್ ಈಸ್ ಈಕ್ವಲ್ಸ್ ಟು ದ ರೇಟ್ ಕಾನ್ಸ್ಟಂಟ್ ಅಟ್ K plus 10°C and the rate constant at K°C. Sorry, K T°C means what? Temperature coefficient is the ratio of rate constant of the reaction at T plus 10°C to the rate constant of the reaction at T°C. So ಇದನ್ನ ವರ್ಡ್ಸ್ ಅಲ್ಲಿ ಯಾವ ತರ ಹೇಳ್ಬಹುದು, for a chemical reaction with rise in temperature by 10°C the rate constant is nearly doubled. Please remember, this is very important because by using this you have to solve so many problems in your competitive examination as well as in your board examination. ಅರ್ಥ ಆಯ್ತಲ್ಲ ಇದು? ಸೊ ಬೋರ್ಡ್ ಎಕ್ಸಾಮಿನೇಷನ್ ಇದ್ರ ಮೇಲೆ ಪ್ರಾಬ್ಲಮ್ಸ್ ಬರ್ತವೆ, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಂತೂ ಬಂದೇ ಬರ್ತವೆ. ಅರ್ಥ ಆಯ್ತಾ ಇದು? ಸೊ ಟೆಂಪರೇಚರ್ನ 10°C ರೈಸ್ ಮಾಡಿದ್ರೆ ಅವಾಗ ಏನಾಗುತ್ತೆ, ನಮಗೆ ಮೋರ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ವಿಲ್ ಹ್ಯಾವ್ ದ ಎನರ್ಜಿ ಹೈಯರ್ ದ್ಯಾನ್ ಆಕ್ಟಿವೇಶನ್ ಎನರ್ಜಿ. ಈಗ ಏನಾಯ್ತು ಅಂತಂದ್ರೆ ಟೆಂಪರೇಚರ್ 3°C ಇದ್ದಾಗ ಇಷ್ಟು ಜನ ಮಾತ್ರ ಮೂವಿ ನೋಡಕ್ ಹೋಗ್ತಿದ್ರು. ಹೌದಾ? ಯಾಕಂದ್ರೆ ಅವ್ರ ಕಡೆ ಮೂವಿ ಟಿಕೆಟ್ ಬೇಕಾಗುವಂಥ ದುಡ್ಡು ಸ್ವಲ್ಪ ಜನ ಕಡೆ ಮಾತ್ರ ಇತ್ತು. ಸೆಕೆಂಡ್ ಏನಾಗುತ್ತೆ ಅಂದ್ರೆ ಜಾಸ್ತಿ ಜನ ಪ್ರೈಸ್ ತಗೊಂಡ್ರು, ಮೀನ್ಸ್ ಜಾಸ್ತಿ ಸ್ಟೂಡೆಂಟ್ ಕಡೆ ಏನಾಯ್ತು, ಜಾಸ್ತಿ ಅಮೌಂಟ್ ಬಂದ್ವಾ. ಅದಕ್ಕೆ ಏನು ಮಾಡೋದು ಅಂತಂದ್ರೆ ಮೋರ್ ನಂಬರ್ ಆಫ್ ಸ್ಟೂಡೆಂಟ್ಸ್ ವಿಲ್ ಗೋ ಟು ದಿ ಮೂವಿ. ಅದಕ್ಕೆ ಏನಾಯ್ತು, ಜಾಸ್ತಿ ಜನ ಸ್ಟೂಡೆಂಟ್ಗಳು ಮೂವಿಗೆ ಹೋದ್ರು. ಅರ್ಥ ಆಯ್ತಲ್ಲ ಇದು? ಸೊ ದಿಸ್ ಇಸ್ ಕಾಲ್ಡ್ ಆಸ್ ಟೆಂಪರೇಚರ್ ಕೋಎಫಿಷಿಯಂಟ್. So simply I'll give an example. So here at 10°C temperature, for example
ಫಾರ್ ಕೆಮಿಕಲ್ ರಿಯಾಕ್ಷನ್, ಯಾವುದೊಂದು ಕೆಮಿಕಲ್ ರಿಯಾಕ್ಷನ್ ಇದೆ ಅಂತ ಅನ್ಕೊಳ್ಳೋಣ ಈಗ. at 10 degree Celsius temperature, rate of the reaction is K. Rate of reaction ಎಷ್ಟಿದೆ ಇದರದ್ದು? K ಇದೆ. If the temperature increases to 20 degree Celsius, temperature 20 degree ಆದರೆ ಏನಾಗಬೇಕು? It must be doubled, means it becomes 2K. ಹೌದಾ? If the temperature increases by further 10 degree Celsius, ಮತ್ತೆ ನಾನು 10 degree Celsius increase ಮಾಡ್ತೀನಿ, ಮತ್ತೆ ಏನಾಗಬೇಕು? This must be increased. How much? 2K. Double the rest ಆಗುತ್ತಿದ್ದು 4K. Isn't it? If the temperature increases by 4-fold, means 10 degree Celsius ಮತ್ತೆ increase ಮಾಡ್ತೀನಿ, ಅವಾಗ ಏನಾಗುತ್ತೆ? This must be doubled. 4K double ಅಂದ್ರೆ ಎಷ್ಟಾಗುತ್ತೆ? 8K. ಅರ್ಥ ಆಯ್ತಾ? At 50 degree Celsius 16K. ಅರ್ಥ ಆಯ್ತಲ್ಲ ಇದು? So like this, what happens? On increasing temperature by 10 degree Celsius, rate constant nearly doubles, not exactly but nearly doubles. Okay, thank you.